ಬೆಂಗಳೂರಲ್ಲಿ ಪೋರ್ಟರ್ ಅಂತ ಕೇಳಿರ್ಬೋದು. ಆ ಲೈಫ್ನ ಇವತ್ತು ನಾನು ಲೀಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಮೇಡಮ್ ಕೊರಿಯರ್ ಮೇಡಮ್ ಇದರ ಮೇಲೆ ಗುರುಗುಂಟೆ ಪಾಳ್ಯದವ್ರ ಫ್ಲಾಟ್ ಹತ್ರ ಬರ್ತಿದ್ದಂಗೆ ನನ್ನ ಟೈರು ಫ್ಲಾಟ್ ಆಗೋಯ್ತು. ಬೇಡ ದುಕಾನ್ ಸಾಕಾಗೋಯ್ತು. 2.5 ಕಿಲೋಮೀಟ್ರ್ ಬಂದಿದ್ದೀನಿ. ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಹೋಗಿ ಸಿಕ್ಕಾಪಟ್ಟೆ ಕೆಲಸ ತಲೆ ಮೇಲೆ ಕಡೆ ಒಂದಲ್ಲ ಸುಮಾರು ಮಳೆ ಹೊಡೆದಿದ್ದಾವೆ. ಅಂದರೆ ಅಲ್ಲಿ ಪಂಚರ್ ಅಂಗಡಿಯವ್ರೆ ಆಗ್ತಾರೆ ಅಂತೀರಾ? ನಾನು ಸಂಪಾದನೆ ಮಾಡಿ ಏನಾದರೂ ಸೇವ್ ಮಾಡೋಣ ಅಂತ ಬಂದಿದ್ದವನಿಗೆ ಇಡೀ ದಿನದ ಸಂಪಾದನೆ ಬರೀ ಪಂಚರ್ ಹಾಕ್ಸಕ್ಕೆ ಟ್ಯೂಬ್ ಹಾಕ್ಸಕ್ಕೆ ಹೊರ್ಟೋಯ್ತಲ್ಲ ಅಂತ ಬೇಜಾರಾಗೋಯ್ತು. ಇವತ್ತು ನನಗೆ ಲಾಸ್ ಆಗಿರ್ಬೋದು, ಆದ್ರೆ ಇವತ್ತು ನಾನು ಒಂದು ಗಳಿಸಿದ್ದೀನಿ. ಏನು ಗೊತ್ತಾ? ಒಬ್ಬ ಕಸ್ಟಮರ್ ನಂಬಿಕೆ. ಒಂದು ದಿನ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಆ ದಿನಕ್ಕೋಸ್ಕರ ನಾವು ಕಾಯ್ಬೇಕಷ್ಟೇ. ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಜೀವನ ಎಲ್ಲ ಸುಖ ಅನ್ನೋದು ಮಾತ್ರ ತುಂಬ ದೂರನೇ ಅಂತ ಅನ್ಸುತ್ತೆ. ಇವತ್ತು ನೋಡಿದ್ನಲ್ಲ, ಮನುಷ್ಯನೇ ಸಾಕು ತಿಕ್ಕಿತ್ಕೊಂಡು ತಿನ್ನೋದಕ್ಕೆ ಈಗ ಎಂಥ ಪ್ರಪಂಚಕ್ಕೆ ಬಂದ್ಬಿಟ್ಟಿದೆ. ಆ್ಯಕ್ಚುಲಿ ಇವನ್ನೆಲ್ಲ ನೋಡಿದಾಗ ಬೇಜಾರಾಗತ್ತೆ. ಬಂಧುಗಳೇ, ಇವತ್ತೊಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ಮಾಡಕ್ಕೆ ಕೊಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಪೋರ್ಟರ್ ಅಂತ ಕೇಳಿರ್ಬೋದು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ನಮ್ಮ ವಸ್ತುಗಳನ್ನ ತಲುಪಿಸತಕ್ಕಂಥ ಅವ್ರದ್ದು ಕೆಲಸ, ಜನಜೀವನ ಹೆಂಗಿರ್ಬೋದು, ಆ ಲೈಫ್ನ ಇವತ್ತು ನಾನು ಲೀಡ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮದೇ ಜಾವ್ಯ ಅಲಂಕಾರ್ ಅಂತ ಏನಿದೆ ಅದ್ರದ್ದು ಒಂದಿಷ್ಟು ಕೊರಿಯರ್ ಇದಾವೆ. ಪೋರ್ಟರಿಗೆ ಕೊಡೋದ್ರ ಬದಲು ಆ ಲೈಫ್ನ ನಾನೇ ಇವತ್ತು ಲೀಡ್ ಮಾಡೋಣ. ಏನಾಗ್ಬೋದು, ಯಾವ ಥರ ಇರ್ಬೋದು, ಯಾವ ಟೈಮಿಂಗ್ ಹೋಗ್ಬೋದು, ಎಷ್ಟು ಹಣ ಸೇವ್ ಮಾಡ್ಬೋದು, ಅದು ನಮ್ಮ ಅರ್ನಿಂಗ್ಸ್ ಆಗುತ್ತೆ. ಅದಕ್ಕೆ ಇವತ್ತು ಪೋರ್ಟರ್ ಲೈಫ್ ಯಾವ ಥರ ಇರುತ್ತೆ ಲೀಡ್ ಮಾಡೋಣ ಅಂತಲೇ ಹೊರಟಿದ್ದೀನಿ. ಸರಿ ಆಯಿತು, ಬನ್ನಿ ಹೋಗೋಣ. ಏನಮ್ಮ ಐಟಮ್ಸ್ಗಳು ಏನೇನು ಹೇಳು? ಐಟಮ್ಸು ಒಂದ್ ಕಡೆ ಮಡ್ಲಕ್ಕಿ ಬ್ಯಾಗ್ ಇದೆಯಲ್ಲ ಅದು ತಲುಪಿಸ್ಬೇಕು. ಅದೆಲ್ಲ ಬರುತ್ತೆ 400 ಅಂತ. ಇನ್ನೊಂದು ನಾನು ಆಕ್ಚುಲಿ ಒಬ್ಬರಿಗೆ ಪೋರ್ಟರ್ ಮಾಡಾಗಿತ್ತು, ಒಂದೇ ಒಂದು ಬ್ಯಾಗ್ ಡ್ಯಾಮೇಜ್ ಆಗಿತ್ತು. ಸೊ ಹಾಗಾಗಿ ಅಮೌಂಟ್ ಹಾಕಬೇಕು, ಇಲ್ಲ ನಾವು ಅದನ್ನ ರೀಪ್ಲೇಸ್ ಮಾಡಬೇಕಲ್ಲ. ಸೊ ಆ ಒಂದು ಬ್ಯಾಗಿಗೋಸ್ಕರ ನಮ್ಮ ಮನೆಯವರು ಇವತ್ತು ಗುರುಗುಂಟೆ ಪಾಳ್ಯದವರೆಗೂ ಹೋಗ್ತಾ ಇದ್ದಾರೆ. ಓಕೆ, ಅದು ಒಂದು ಬ್ಯಾಗ್ ಇರಬಹುದು. ಬಟ್ ಏನು ಅಂದ್ರೆ ನಾವು ಕೂಡ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಜಾವ್ಯ ಅಲಂಕಾರ ಅಂತ ನೋಡ್ಬೋದು ಇನ್ಸ್ಟಾಗ್ರಾಮ್ ಪೇಜು. ಇವತ್ತೇನಿದೆ ಜಾವ್ಯ ಅಲಂಕಾರ ಅಂತ ನಾವು ಶ್ರೀಮತಿ ಅವ್ರ ಬಿಸ್ನೆಸ್ಸು. ನಮ್ಮ ಮನೆಯವರು ಸ್ಯಾರಿ ಮತ್ತೆ ಒಂದಿಷ್ಟು ಗಿಫ್ಟ್ಸು. ಎಂತ ಗಿಫ್ಟ್ ಅನ್ನೋದು? ರಿಟರ್ನ್ ಗಿಫ್ಟ್. ಒಂದು ಕಡೆಯಿಂದ ಬಂದಿದೆ ಪಾರ್ಸಲ್, ಅದನ್ನು ತರಬೇಕು. ಅದ್ರ ಜೊತೆ ಒಬ್ಬರಿಗೆ ಏನು ಡ್ಯಾಮೇಜ್ ಆಗಿದೆ ಅದನ್ನು ರಿಟರ್ನ್ ಮಾಡಬೇಕು. ಯಾಕಂದ್ರೆ ನಮಗೆ ಲಾಸ್ ಅಂತೂ ಆಗುತ್ತೆ ಡೆಫಿನೆಟ್ಲಿ. 70 ರೂಪಾಯಿ ಐಟಮ್ಗೆ ನಾವು ಅಟ್ಲೀಸ್ಟ್ ಒಂದು 200 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಲಾಸ್ ಆಗುತ್ತೆ, ಬಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸರಿ ಬರಲ್ಲ ಮತ್ತೆ ಹೋಗಿ ನೋಡೋಣ. ಪಾಪ ನಮಗೆ ದಿನ ಬರ್ತಾರಲ್ಲ ಪೋರ್ಟರ್ ಅವರು, ಅವ್ರ ಲೈಫ್ ಹೆಂಗಿರ್ಬೋದು, ಅವ್ರು ಹೆಂಗ್ ಲೀಡ್ ಮಾಡ್ತಾರೆ ಅಂತ ಅದನ್ನೊಂದು ಅನುಭವಿಸ್ಬರೋಣ. ನಾನೀಗ ಸೀದಾ ಬಂದಿರೋದು ಬಾಗ್ಲೂರ್ ಗೇಟ್ ಹತ್ರ. ಬಾಗ್ಲೂರ್ ಗೇಟ್ ಹತ್ರ ಬಂದು ನಂದು ಐಟಮ್ ಒಂದು ಅಂಗಡಿಲಿತ್ತು, ಹೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡೆ. ನಾನು ಫಸ್ಟ್ ಗುರುಗುಂಟೆ ಪಾಳ್ಯದ ಹತ್ರನೇ ಬಂದೆ. ಯಾವ್ದು ಲೊಕೇಶನ್ ಅಂತ ಕನ್ಫರ್ಮೇಶನ್ ಇಲ್ದ್ರೆ ನನ್ನ ಹೆಂಡತಿಗೆ ಫೋನ್ ಮಾಡಿದ್ರೆ ಅವಳಿಗೂ ಕನ್ಫ್ಯೂಷನ್. ಏನೇ ಕಷ್ಟ ಬಂದ್ರು ಜಯಿಸ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾ ಇದ್ರೆ ನನಗೆ ಇನ್ನೊಂದ್ ಸಣ್ಣ ಕಷ್ಟ ಬಂದ್ಬಿಡದ. ಗುರುಗುಂಟೆ ಪಾಳ್ಯದ ಅವ್ರ ಫ್ಲಾಟ್ ಹತ್ರ ಬರ್ತಿದ್ದಂಗೆ ನನ್ನ ಟೈರು ಫ್ಲಾಟ್ ಆಗೋಯ್ತು, ಪಂಚರ್. ತರಿಕೆ ಎಂಥ ಟೈಮಲ್ಲಿ ಏನಾಗೋಯ್ತು ಅಂತ ನನಗೆ ಟೆನ್ಷನ್ ಆಗೋಯ್ತು. ಅಲ್ಲೇ ನೋಡಿ ಏನಾಗಿದೆ ಅಂತ. ಪೋರ್ಟರ್ ಮಾಡೋರು ಹಣೆ ಬರ ಭಾರಿ ಕಷ್ಟ. ಅಯ್ಯೋ ನೋಡಿ ಪಂಚರ್ ಆಗೋಯ್ತು ಟೈರು. ಏನ್ ಮಾಡೋದಪ್ಪ ಹಿಂಗಾದ್ರೆ? ಈಗ ಏನಪ್ಪಾ ಮಾಡೋಣ? ಪಂಚರ್ ಅಂಗಡಿ ಹುಡ್ಕೊಂಡು ಹೋಗ್ಬೇಕು. ಇಲ್ಲಿ ಸುತ್ತಮುತ್ತ ಎಲ್ಲಿದಾವೆ ಪಂಚರ್ ಅಂಗಡಿ ಅಂತ ಹುಡ್ಕೊಂಡು ಗೂಗಲ್ ಮ್ಯಾಪ್ ಅಲ್ಲಿ. ಬೇಡ ದುಕಾನ್ ಸಾಕಾಗೋಯ್ತು. 2.5 ಕಿಲೋಮೀಟ್ರ್ ಬಂದಿದ್ದೀನಿ. ಒಂದು ಸಣ್ಣ ಕೆಲಸ ಮಾಡಕ್ಕೆ ಹೋಗಿ ಸಿಕ್ಕಾಪಟ್ಟೆ ಕೆಲಸ ತಲೆ ಮೇಲೆ ಕಡೆ ಯಾವುದೋ ಫ್ಲೈಓವರ್ ಮೇಲೆ ಹೋಯ್ತಾ ಇದ್ದೀನಿ. ಯಾವುದೋ ಪಂಚರ್ ಶಾಪ್ ಇದೆ ಇಲ್ಲಿ ಅಂತ ಫೋನ್ ಮಾಡ್ಕೊಂಡಿದ್ದೀನಿ. 9 ಗಂಟೆ ರಾತ್ರಿವರೆಗೆ ಇರ್ತೀನಿ ಅಂದವ್ರೆ. ಇನ್ನೊಂದು ಅರ್ಧ ಗಂಟೆ ಹೋದೆ. ನಾನು ದೂಕೊಂಡು ಹೋಗಿದ್ದಕ್ಕೆ ಟ್ಯೂಬ್ ಎಲ್ಲ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿ ಹೊಸ ಟ್ಯೂಬೇ ಹಾಕ್ಬೇಕಾಗಿ ಬಂತು. ನಾನು ಸಂಪಾದನೆ ಮಾಡಿ ಏನಾದ್ರೂ ಸೇವ್ ಮಾಡೋಣ ಅಂತ ಬಂದಿದ್ದವನಿಗೆ ಇಡೀ ದಿನದ ಸಂಪಾದನೆ ಬರೀ ಪಂಚರ್ ಹಾಕ್ಸಕ್ಕೆ ಟ್ಯೂಬ್ ಹಾಕ್ಸಕ್ಕೆ ಹೊರ್ಟೋಯ್ತಲ್ಲ ಅಂತ ಬೇಜಾರಾಗೋಯ್ತು. ಪಂಚರ್ ಅಂಗಡಿಯವರು ಹೇಳಿದ್ರು, ಇದು ಪಂಚರ್ ಈ ಮಳೆಗಳಿದಾವಲ್ಲ ಇವೆಲ್ಲ ಹೊಸ ಮಳೆಗಳು, ಇವನ್ನೆಲ್ಲ ರಸ್ತೆಗೆ ಸುರಿದಿರ್ತಾರೆ ಅಲ್ಲಿ ಮೇನ್ ರೋಡ್ ಅಲ್ಲಿರೋ ಅಂಗಡಿಗಳಲ್ಲಿ, ಟಿವಿಲೆಲ್ಲ ಬಂದಿದೆ, ಇದು ಬೇಕು ಅಂತ ನಿಮಗೆ ಪಂಚರ್ ಆಗಿರುತ್ತೆ ಅಂತ ಅಂದ್ರು. ಮೇನ್ ರೋಡ್ ಇದೇ ಕೆಲಸ ಬೇಕಂತ ಎಸೆಯೋದು. ಸುಮಾರು ಬಿಂದಿದೆ ಅಲ್ವಾ? ಒಂದಲ್ಲ ಸುಮಾರು ಮಳೆ ಹೊಡೆದಿದ್ದಾವೆ. ಇದು ಮಳೆನೇ ಅಂದ್ರೆ ಅಲ್ಲಿ ಪಂಚರ್ ಅಂಗಡಿಯವ್ರೆ ಆಗ್ತಾರೆ ಅಂತೀರಾ? ಎಷ್ಟು ಬೇಜಾರಾಯ್ತು ಅಂತ ಅಂದ್ರೆ ಬಿಡಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮೊದಲು ಪಂಚರ್ ಹಾಕಿಸ್ಕೊಂಡೆ. ಈಗ ಆಗ್ಲೇ ಸಮಯ 9:30 9:45 ಆಗೋಗಿದೆ. ಈಗ 4 ಸಂದದ ಹತ್ರ ನಾಳೆ ಅವ್ರ ಫಂಕ್ಷನ್ ಇರೋರಿಗೆ ಒಂದು ಚಿಕ್ಕ ಬ್ಯಾಗ್ ಒಂದಿದೆ, ಅದನ್ನ ಅವ್ರಿಗೆ ತಲುಪಿಸ್ಬೇಕು. ಸರಿಯಾಗಿ ಇಲ್ಲಿಂದ 15 ಕಿಲೋಮೀಟ್ರು ಸೀದಾ ಹತ್ಕೊಂಡು ಹೊರಟೆ. ಅಲ್ಲಿ ಹೋದ್ರೆ ಅವ್ರ ಮನೆ ಫುಲ್ ಬೀಗ. ಅವರು ಫೋನ್ ಎತ್ತುತ್ತಾ ಇಲ್ಲ. ತರಿಕೆ ಬರೋವರೆಗೂ ಫೋನ್ ಎತ್ತುತ್ತಾ ಇದ್ರಲ್ಲ, ಈಗ ಎತ್ತುತ್ತಾ ಇಲ್ವಲ್ಲ ಅಂತ ಟೆನ್ಷನ್ ಆಗಿ 1/4 ಗಂಟೆ ಕಾದೆ. ಕೊನೆಗೆ ಇಲ್ಲ, ಗೇಟ್ ತಕೊಂಡು ಒಳಗೋಗಿ ನೋಡೋಣ ಅಂದ್ರೆ ಗೇಟ್ ಬೇರೆ ಬೀಗ ಹಾಕಿತ್ತು. ಕಡೆ ಪ್ರಯತ್ನ ಇನ್ನೇನು ಕೂಗಾಡ್ಲೇಬೇಕು, ಯಾರು ಇದೀರಾ ಅಂತ ಕೂಗಕ್ ಶುರು ಮಾಡಿದೆ. ಮೇಡಮ್ ಕೊರಿಯರ್ ಮೇಡಮ್ ಇದರ ಮೇಲೆ. ಮೇಡಮ್ ಅದೇ ಕೊರಿಯರ್. ಓಕೆ,
ಫೈನಲಿ ಅವ್ರಿಗೆ ಡೆಲಿವರಿ ಆಯಿತು. ಇನ್ನೊಂದು ಖುಷಿ ಏನು ಗೊತ್ತಾ, ನಾನು ರಸ್ತೆಯಲ್ಲಿ ಬರ್ತಿದ್ದಂಗೆ ಇಷ್ಟೆಲ್ಲ ಎಫರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ ಅವ್ರಿಗೆ ಏನು ಖುಷಿ ಆಯಿತೋ ಏನೋ, ಒಂದು ಮೆಸೇಜ್ ಹಾಕಿದ್ರು ನನಗೆ, ಸರ್ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಫಂಕ್ಷನ್ ಇರುತ್ತೆ, ನಮ್ಮ ಹತ್ರ ಏನೇನು ಐಟಮ್ ಇದೆ ಅದನ್ನೆಲ್ಲನೂ ತೋರಿಸಿ ಸರ್, ನಾನು ನಿಮ್ಮ ಹತ್ರ ಖರೀದಿ ಮಾಡ್ತೀನಿ ಅಂದರು. ಇವತ್ತು ನನಗೆ ಲಾಸ್ ಆಗಿರ್ಬೋದು, ಆದರೆ ಇವತ್ತು ನಾನು ಒಂದು ಗಳಿಸಿದ್ದೀನಿ. ಏನು ಗೊತ್ತಾ, ಒಬ್ಬ ಕಸ್ಟಮರ್ ನಂಬಿಕೆ. ಈ ನಂಬಿಕೆಯಿಂದ ನನಗೆ ಒಂದು ದಿನ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಆ ದಿನಕ್ಕೋಸ್ಕರ ನಾವು ಕಾಯಬೇಕಷ್ಟೇ. ಸಡನ್ ಆಗಿ ಗ್ರೋತ್ ಆದಂಥ ಬಿಸ್ನೆಸ್ಗಳು ಹಂಗೆ ಪಲ್ಟಾಯಿಸ್ಕೊಂತವೆ, ಆದರೆ ನಂಬಿಕೆಯಿಂದ ಸೃಷ್ಟಿಯಾಗಿರೋಂಥ ಒಂದು ಬಿಸ್ನೆಸ್ ಕೊನೆಯವರೆಗೂ ನಮ್ಮನ್ನು ಕಾಪಾಡುತ್ತೆ ಅನ್ನೋದು ನಾನು ನಂಬ್ತೀನಿ. ಒಂದೇ ಒಂದು ಬ್ಯಾಗ್ ಇದೆ, ಈಗ 70 ರೂಪಾಯಿ ಬ್ಯಾಗನ್ನ ಕೊಡೋದಕ್ಕೆ 300 ರೂಪಾಯಿ ಖರ್ಚು ಮಾಡ್ಕೊಂಡು ಇನ್ನೊಂದು ಜಾಗಕ್ಕೆ ಹೋಯ್ತಾ ಇದ್ದೀನಿ. ಇದು ಟೈರ್ ಪಂಚರ್ ಆಯ್ತು ನೋಡಿ, ಒಂದು ಫ್ಲಾಟ್ ಹತ್ರ ಬಂದು ಗುರುಗುಂಟೆಪಾಳ್ಯದ ಹತ್ರ, ಅವ್ರದೇ ಇನ್ನೊಂದು ಲೊಕೇಶನ್ ಅವ್ರು ಕಳಿಸಿದ್ದಾರೆ. ಯಾಕಂದ್ರೆ ಅವ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ, ಏನಿಲ್ಲ. ಇಲ್ಲಾದ್ರೂ ಹೋಗಿ ಈ ಸೆಕ್ಯೂರಿಟಿಗಳು ಇಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿಲ್ವಲ್ಲ, ಆ ಜಾಗಕ್ಕಾದ್ರೂ ಹೋಗಿ ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೊರಟ್ರೆ, ಅದು ನೋಡಿದ್ರೆ ಮಾಲ್ ಆಫ್ ಏಷ್ಯಾದ ಹತ್ರ ಒಂದು ಫ್ಲಾಟ್. ನಮ್ಮ ಶ್ರೀಮತಿ ಮಕ್ಕಳ ಜೊತೆ ಎಲ್ಲ ನಾವು ಮಾಲ್ ಆಫ್ ಏಷ್ಯಾಗೆ ಬಂದಾಗ ನೋಡಿ, ಮಾಲ್ ಆಫ್ ಏಷ್ಯಾ ಪಕ್ಕನೆ ಅಂತ ಫ್ಲಾಟ್ ಇದೆ, ಹಾಗೆ ಹೀಗೆ ಅಂತ ಮಾತಾಡ್ಕೊಂಡು ಹೋಗಿದ್ದೀವಿ. ಅದೇ ಫ್ಲಾಟ್ ಒಳಗೆ ಇವತ್ತು ಡೆಲಿವರಿ ಕೊಡಕ್ಕೆ ಹೋಗ್ತಾ ಇದ್ದೀನಿ. ಗೇಟ್ ಹತ್ರ ಬಂದಿದ ತಕ್ಷಣ ಎಲ್ಲ ಸೆಕ್ಯೂರಿಟಿಗಳು ನಾನು ತಡೆದು ನಿಲ್ಲಿಸಿ, ನಮ್ಮ ಪ್ರೆಸ್ಟೀಜ್ ಫ್ಲಾಟ್ ಅಲ್ಲಿ ಯಾವ ರೀತಿ ಚೆಕ್ ಇನ್ ಮಾಡೋದಕ್ಕೆ ಅಪ್ರೂವಲ್ಗೆ ಓನರ್ಗೆ ಕಳಿಸ್ತಾರೋ ಅದೇ ರೀತಿ ಅವರು ಆ ಪ್ರೋಸೆಸ್ ಮಾಡಿದ್ರು. ಆಲ್ರೆಡಿ ಸ್ವಿಚ್ ಆಫ್ ಆಗಿರೋ ಮೊಬೈಲ್ ಎಲ್ಲಿಂದ ಅಪ್ರೂವಲ್ ಮಾಡ್ತಾರೆ? ಅವರು ಕೂಡ ಸೆಕ್ಯೂರಿಟಿ ಹತ್ರ ಕೊಟ್ಟೋಗಿ ನಾನು ಕಲೆಕ್ಟ್ ಮಾಡ್ಕೊಂಡಿರ್ತೀನಿ, ನಾನು ಇಲ್ಲ ಅಂತ ಯಾವತ್ತೋ ಮೆಸೇಜ್ ಹಾಕಿದ್ದಿತ್ತಲ್ಲ ಸೆಕ್ಯೂರಿಟಿಗೆ, ನೋಡಿ ಸರ್ ಅವ್ರು ಹೆಂಗಿದ್ರು ಫೋನ್ ಪಿಕ್ ಮಾಡ್ತಾರೆ, ಇದು ಒಂದೇ ಒಂದು ಸಣ್ಣ ಬ್ಯಾಗ್ ಕೊಟ್ಟುಬಿಡಿ ಡೆಲಿವರಿ ಮಾಡಿ ಅಂತ ಅಂದ್ರೆ, ಅವರು ನಮಗೆ ಆಪ್ಷನ್ನೇ ಇಲ್ಲ, ನಾವು ಹತ್ರ ಕಲೆಕ್ಟ್ ಮಾಡೋದೇ ಇಲ್ಲ, ಹಾಗೆ ಹೀಗೆ ಅಂದ್ರು. ಅಲ್ಲಿ ನಿಂತ್ಕೊಂಡು ನಾನು ಇನ್ನೇನ್ ಮಾಡಕ್ ಸಾಧ್ಯ? ನಮ್ಮ ಎಫರ್ಟ್ ಆಲ್ಮೋಸ್ಟ್ 100% ಏನೆಲ್ಲ ಹಾಕಕ್ಕಾಗತ್ತೆ ಎಲ್ಲಾನು ಹಾಕಿದ್ವಿ, ಆದ್ರೆ ನಮ್ಮ ಎಫರ್ಟ್ಸ್ ಎಲ್ಲ ನೀರಿಗೆ ಹೋಮ ಮಾಡ್ದಂಗಾಯ್ತು. ವಿಧಿ ಇಲ್ದೇನೆ ಅವ್ರು ಫೋನ್ ಪೇ ಆನ್ ಮಾಡಿದಾಗ ಮತ್ತೆ ಅವ್ರು ಕಾಲ್ ಮಾಡ್ತಾರೆ, ನೋಡೋಣ ಆಗ ಏನ್ ಮಾಡಕ್ಕಾಗತ್ತೆ ಅಂತ. ಇದೊಂದು ಕೆಲಸ ಫೇಲ್ಯೂರ್ ಆಯ್ತು. ಅಲ್ಲಿಂದ ಸೀದಾ ಹೊರಟಿದ್ದು ಮನೆಗೆ. ವರ್ಕ್ ಮಾಡ್ಕೊಂಡ್ ಬಂದೆ, ಮಗಳು ಕೆಲಸ ಮಾಡ್ಕೊಂಡ್ ಬಂದೆ. ಇವತ್ತು ಹೋಗಿ ಒಂದು ಬೇಕ್ರಿಲಿ ಹೋಗಿ ಏನಾದ್ರು ತಿನ್ನೋಣ ಅನ್ನಿಸ್ತು. ರೋಡಲ್ಲಿ ಬರುವಾಗ ಆ ಕಬಾಬ್ ಎಲ್ಲ ಘಮ ಘಮ ಅಂತ ಇತ್ತು, ಎಷ್ಟು ಆಸೆ ಆಗೋದು ತಿನ್ನೋಕ್ಕೆ. ಆದರೆ ಏನು ಕೆಲಸ ಮಾಡ್ತಾಯಿದ್ದೀನಿ ಅನ್ನೋದನ್ನು ಯೋಚನೆ ಮಾಡ್ಕೊಂಡೆ. ಇವತ್ತು ಬಂದಿರೋದೇ ಒಂದು ಸ್ವಲ್ಪ ಚಾಲೆಂಜ್ ಆಗಿ ತಗೊಂಡು ಪೋರ್ಟರ್ ಲೈಫ್ನ ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಅವ್ವಾ ಬಂಧುಗಳೇ, ಆ್ಯಕ್ಚುಲಿ 12 ಗಂಟೆ ಆಗೋಯ್ತು. ಏನಾಗಲಿ, ಈಗ ಮಲಗಿದ್ರೆ ಸಾಕು ಹಾಸಿಗೆ ಮೇಲೆ ಎಂಥ ನಿದ್ದೆ ಬರುತ್ತೆ ಅಂತೀರಾ? ಅದನ್ನೇ ಹೇಳೋದು, ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಕಣ್ ತುಂಬ ನಿದ್ರೆ ಅಂತ ಹೇಳ್ತಾರಲ್ಲ, ಅದು ನಿಜ ಅನಿಸುತ್ತೆ. ಆದರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಜೀವನ ಎಲ್ಲ ಸುಖ ಅನ್ನೋದು ಮಾತ್ರ ತುಂಬ ದೂರನೇ ಅಂತ ಅನ್ಸುತ್ತೆ. ಇವತ್ತು ನೋಡಿದ್ನಲ್ಲ ಆ ಪೋರ್ಟರ್ ಹುಡುಗರ ಲೈಫು, ಏನೋ 3 ಕಾಸು ದುಡಿತೀವಿ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ಓಡಾಡ್ತಿರ್ತಾರೆ. ಅವ್ರಿಗೆ ಗಾಡಿ ಸರ್ವಿಸ್ ಆಗಿರ್ಬೋದು, ಟೈರ್ ಪಂಚರ್ ಆದರೆ ಟೈರ್ ಆಗಿರ್ಬೋದು, ಅದು ಊಟ ತಿಂಡಿ ಅವೆಲ್ಲ ಕಳೆದು ಅವ್ರ ಜೀವನದಲ್ಲಿ ಎಷ್ಟು ಸೇವ್ ಮಾಡ್ತಾ ಇರ್ಬೋದು ಅಂತ ಅನಿಸುತ್ತೆ. ಅದೇನು ನನಗೆ ಇದ್ದಿದ್ದೆಲ್ಲ ಬಂದುವ ಕಷ್ಟ ಏನು ಒಂದು ಸರಿ ಅನ್ನೋದು ನಂಗೆ ಗೊತ್ತಾಗಲಿಲ್ಲ. ಪ್ರತಿಯೊಬ್ಬರಿಗೂ ಟೈರ್ ಪಂಚರ್ ಆಗುತ್ತೆ, ಇವೆಲ್ಲ ಸಮಸ್ಯೆಗಳು ಬರುತ್ತೆ ಅಂತ ನಾನು ಹೇಳಲ್ಲ. ಈಗ ನೋಡಿ, ಮೇ ಬಿ ಬಿಸಿಲು ಜಾಸ್ತಿ, ಈಗ ಮಳೆಗಾಲ ಇರ್ಬೋದು, ಏನಾದರೂ ಒಂದು ವಾತಾವರಣದ ಸಮಸ್ಯೆನೂ ಇರುತ್ತಲ್ವ. ಇವೆಲ್ಲ ಸಮಸ್ಯೆಗಳು ಬರ್ತಾ ಇರ್ತಾವೆ. ಅದ್ರ ನಡುವೆ ಇವರು ಎಲ್ಲದನ್ನು ಕೆಲಸ ಮಾಡಬೇಕು ಅಂದರೆ ತುಂಬ ಕಷ್ಟ. ನೋಡಿ, ಆ ಪಂಚರ್ ಆಯ್ತಲ್ಲ, ಟೈರ್ ಪಂಚರ್ ಆಗಿದ್ದೊಂದು ವಿಷಯ ನೆನೆಸ್ಕೊಂಡ್ರೆ ಅದು ಬೇಜಾರಾಗುತ್ತೆ. ಆ್ಯಕ್ಚುಲಿ 99% ಅದು ಆ ಮಳೆ ಇಂಟೆನ್ಷನಲಿ ಆಗಿರೋ ಅಂಥ ಪಂಚರ್ ಮಾಡಿರೋ ಅಂಥ ಮಳೆಗಳೇ ಅವು. ನನಗಿದು ಒಂದು ಸರಿ ಆಗಿರೋ ಎಕ್ಸ್ಪೀರಿಯೆನ್ಸ್ ಅಲ್ಲ, ಇದು 3 ಸರಿ ಆಗಿದೆ ನನಗೆ. ನನ್ನ ಕಾರ್ ಜೊತೆ ಅದೇ ಮಳೆಗಳು, ಶಾರ್ಪ್ ಮಳೆಗಳು. ಕಿತ್ತಾಗಿ ನೋಡಿದ್ರೆ ಹೊಸ ಮಳೆ ಅವೆಲ್ಲ ಅಲ್ಲಿಗೆ ಯಾಕೆ ಬಂದು ಬೀಳ್ತವೆ ರೋಡ್ಗೆ? ಆ ಟೈಪಿನ ಮಳೆಗಳು ಆ್ಯಕ್ಚುಲಿ ವುಡ್ಗೆ ಇದು ಕೊಡಿತಾರೆ ನೋಡಿ, ಪ್ಲೈವುಡ್ಗೆ, ಅದೆಲ್ಲ ಬಂದು ರೋಡಿಗೆ ಯಾಕೆ ಬೀಳ್ತವೆ? ಅದು ಹೊಸ ಮಳೆಗಳು. ಅವೆಲ್ಲ ಪಂಚರ್ ಅಂಗಡಿಗಳು ಅವರೇ ಹೇಳ್ದಾಗೆ, ಪಂಚರ್ ಅಂಗಡಿಯವರೇ ಹೇಳ್ದಾಗ ಪಂಚರ್ ಅಂಗಡಿಗಳು ಮಾಡೋ ಅಂಥ ಒಂದು ಸ್ಕ್ಯಾಮ್ ಅದು. ಈಗ ನೋಡಿ, ಪಂಚರ್ ಅಂಗಡಿಯವರು ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀರಾ, ಯಾಕೆ ನಿಮ್ಮ ಕುಟುಂಬದ ಸಾಕೋಕ್ಕೆ, ನಿಮ್ಮ ತಂದೆ ತಾಯಿಗಳಿಗೆ ಆರೋಗ್ಯ ಸಮಸ್ಯೆ ಇದೆಯೋ, ಇಲ್ಲ ನಿಮ್ಮ ಮಕ್ಳ ಸ್ಕೂಲು ಅದು ಇದು ಏನೋ ನಿಮ್ಮ ಜೀವನ ಸಾಕೋಕ್ಕೆ ಅಂತ ನೀವು ಹೋರಾಡ್ತಾಯಿದ್ದೀರಾ ನೀವೆಲ್ಲರೂ. ಆದರೆ ಆ ಡೆಲಿವರಿ ಮಾಡೋರು ಅವ್ರ ಅಪ್ಪ ಅಮ್ಮನ್ನೇ ಸಾಕಕ್ಕೆ ಓಡಾಡ್ತಿರ್ಬೋದಲ್ವ? ಅವ್ರ ಮಕ್ಕಳನ್ನೇ, ಅವ್ರ ಅಪ್ಪ ಅಮ್ಮದಿರನ್ನೇ, ಅವ್ರ ಮಕ್ಕಳನ್ನೇ, ಅಕ್ಕ ತಂಗಿಯರನ್ನೇ ಮದುವೆ ಮಾಡೋಕ್ಕೋ ಯಾವುದಕ್ಕೋ ಏನೋ ಒಂದು ಮಾಡ್ತಾ ಇರ್ಬೋದಲ್ವ? ಅವ್ರದ್ದನ್ನು ಕಿತ್ಕೊಂಡು ಅವ್ರೇನು ಕೋಟ್ಯಾಧೀಶ್ವರ ಶ್ರೀಮಂತರ ಮಕ್ಕಳಲ್ಲ, ಅವರು ಬೈಕ್ ಹಿಡ್ಕೊಂಡು ಬೆಂಗಳೂರಲ್ಲಿ ಓಡಾಡ್ತಿದ್ದಾರೆ ಅಂತಂದರೆ ದಿನಕ್ಕೆ 3 ಕಾಸು ನಿಮ್ಮ ಥರನೇ ದುಡಿಯೋಕೆ ಓಡಾಡ್ತಿರೋರು. ಅಂಥವ್ರ ಹತ್ರ ಕಿತ್ಕೊಂಡು ತಿನ್ನೋದು ನೋಡುವಾಗ, ಈ ರೀತಿ ಮೋಸ ಮಾಡ್ಕೊಂಡು ಕಿತ್ಕೊಂಡು ತಿನ್ನೋದು ನೋಡಿದಾಗ ಅದೇನೋ ನನಗೊಂದೊಂದ್ಸರಿ ಅನಿಸುತ್ತೆ, ಯಾವುದೋ ಒಂದು ಒಬ್ಬ ಸಾಯ್ತಾ ಬಿದ್ದಿದ್ದಾನೆ, ಇನ್ನೂ ಸತ್ತಿಲ್ಲ, ಆದರೆ ರಣಹದ್ದುಗಳು ಬಂದು ಅವನ್ನ ಮೇಲೆ ಕೂತು ಕುಕ್ಕಿ ಅವನ್ನ ಮಾಂಸಕ್ಕೆ ತಿಂತಾ ಇರ್ತಾವಲ್ಲ, ಆ ಸನ್ನಿವೇಶ ನನಗೆ ನೆನಪಾಗುತ್ತೆ. ಆ್ಯಕ್ಚುಲಿ ಎಲ್ಲೋಗ್ಬಿಡ್ತು ಪ್ರಪಂಚ, ಒಬ್ರಿಗೊಬ್ರು ಮೋಸ ಮಾಡಿ ಬದುಕದೇ ಒಂದು ಧರ್ಮ ಆಗೋಯ್ತು ಕೊನೆಗೆ ಅನ್ನೋದು ಅನಿಸ್ಬಿಡುತ್ತೆ ಅವೆಲ್ಲ. ಇದೊಂದು ವಿಷಯದಲ್ಲಿ ನಾನು ಇದೊಂದು ಎಪಿಸೋಡಲ್ಲಿ ನಾನು ಇದು ತೋರಿಸಿರ್ಬೋದು ಅಷ್ಟೇ, ಈ ಪೋರ್ಟರ್ದು.
ಎಲ್ಲ ಹಂತದಲ್ಲೂ ಮನುಷ್ಯನ್ನೇ ತಿಂತವನೀಗ. ಬೇರೆ ಎಲ್ಲ ಪ್ರಾಣಿಗಳು ಬಿಡಿ, ಇನ್ನೊಂದು ಹೋಗಲಿ ಅದೋಗಲಿ, ಪ್ರಕೃತಿ ವಿಕೋಪ ಹೋಗಲಿ, ಅವೆಲ್ಲ ಹೋಗಲಿ, ಮನುಷ್ಯನ್ನೇ ಸಾಕು ಕಿತ್ಕೊಂಡು ತಿನ್ನೋದಕ್ಕೀಗ. ಅಂಥ ಪರಿಸ್ಥಿತಿ, ಅಂಥ ಪ್ರಪಂಚಕ್ಕೆ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಇವನ್ನೆಲ್ಲ ನೋಡಿದಾಗ ಬೇಜಾರಾಗೋದು. ಏನು ಬರೀ ಹಾಕಿದ 350 ರೂಪಾಯಿ ಪಂಚರ್ಗೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಡಿ. ನನ್ನ ಲೈಫ್ ಬಗ್ಗೆ ನಾನು ಮಾತಾಡ್ತಾಯಿಲ್ಲ. ಆ್ಯಕ್ಚುಲಿ ಇದು ಎಲ್ಲ ಓವರಾಲ್ ಯಾರೆಲ್ಲ ಡೆಲಿವರಿ ಕೆಲಸ ಮಾಡ್ತಾರೆ, ಪೋರ್ಟರ್ ಕೆಲಸ ಮಾಡ್ತಾರೆ, ಅವ್ರ ಲೈಫ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಆ್ಯಕ್ಚುಲಿ. ಏನಿವೆ ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾನು ಇನ್ನೇನು ಇವತ್ತು ನನಗೊಂದು ಏನು ಲಾಸ್ ಆಗಿರೋದೇನೋ ಆಗಿದೆ. ನನಗೆ ಇವತ್ತಿನ ಮಾಡಿದ್ದು ಒಂದು ಸಣ್ಣ ಲಾಸ್ ಇರ್ಬೋದು ಅದು. ಆದರೆ ನನಗೆ ಆ ಲಾಸ್ನ ನಾನೇನೋ ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಇಲ್ಲಿ. ಒಂದಿಷ್ಟು ಜನಕ್ಕೆ ನನ್ನ ಅನುಭವನ ಎಕ್ಸ್ಪ್ರೆಸ್ ಮಾಡಿ ಹೇಳ್ತಾಯಿದ್ದೀನಿ. ಆದರೆ ಉಳಿದಿರೋದೆಲ್ಲ ಕೆಲಸ ಮಾಡ್ತಿದ್ದಾರಲ್ಲ, ಅವ್ರು ಯಾರೂ ಎಕ್ಸ್ಪ್ರೆಸ್ ಮಾಡಲ್ಲ. ಅವ್ರ ಪರವಾಗಿ ನಾನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ ಇವತ್ತು. ಈ ವಿಡಿಯೋ ಕಂಪ್ಲೀಟಾಗಿ ಆ ಪೋರ್ಟರ್ ಹುಡುಗರಿಗೆ, ಡೆಲಿವರಿ ಹುಡುಗರಿಗೆ ಡೆಡಿಕೇಟೆಡ್ ಆಗಿರುತ್ತೆ. ಆಯಿತಾ? ನಾನು ಒಂದು ಇದರಲ್ಲಿ ಒಂದು ಇನ್ವಾಲ್ವ್ ಆಗಿದ್ದರಿಂದ ನಿಮಗೊಂದು ಎಕ್ಸ್ಪೀರಿಯೆನ್ಸ್, ನಾನು ಹೆಂಗಿರುತ್ತೆ ಅದರಲ್ಲಿ ಲೈಫ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅಷ್ಟೇ. ಓಕೆ, ಮುಂದಿನ ದಿನಗಳಲ್ಲಿ ನಿಮಗೇನಾದರೂ ಈ ಥರ ಇನ್ನೂ ಬೇರೆ ಬೇರೆ ಫೀಲ್ಡಲ್ಲಿ ಕೆಲಸ ಮಾಡ್ತಿರೋರ ಬಗ್ಗೆ ಏನಾದರೂ ಒಂದು ವೀಡಿಯೋ ಮಾಡಬೇಕು ಅಂದರೆ ಈ ಥರ ಬೇರೆದು ಯಾವುದಾದ್ರೂ ಆಗಿರ್ಬೋದು, ಡಿಪಾರ್ಟ್ಮೆಂಟಿಂದು ಕೆಲಸಗಳಾಗಿರ್ಬೋದು, ಅದ್ರ ಬಗ್ಗೆ ಮಾಡಿ ತೋರಿಸಿ ಅಂತ ಅಂದರೆ ನಿಮ್ಗೆ ಏನು ಆಸಕ್ತಿ ಇದೆ ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ಮಾಡೋಂಥ ಪ್ರಯತ್ನ ಮಾಡೋಣ. ಓಕೆ, ಈಗಂತ ಹೇಳ್ತಾ ಇವತ್ತಿನ ವೀಡಿಯೋ ನನಗಂತೂ ಇವತ್ತು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ. ಈಗ ಮಲಗಿದ್ರೆ ಸಾಕು, ತಲೆ ಕೊಟ್ಟರೆ ಇನ್ನು ಬೆಳಗ್ಗೆ ಎಷ್ಟು ಗಂಟೆಗೆ ಅದು ಹೇಳ್ತೀನಿ ಗೊತ್ತಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.